ಇನ್ನು ಹುಡುಗಿರ ವಿಷಯಕ್ಕೆ ಬರೋದಾದರೆ ನೀವು ಆಗಿರ್ಬೋದು, ತನಿಷಾ ಆ್ಯಂಡ್ ಸಂಗೀತ ಟಾಪ್ 3 ಇದ್ದಂತಹ 3 ಹೆಣ್ಮಕ್ಳು. ಹೌ ಟಫ್ ಆರ್ ಹೌ ಡಿಫಿಕಲ್ಟ್ ಈಸ್ ಟು ಸ್ಟ್ಯಾಂಡ್ ದೇರ್? ಅಂದರೆ ಬಿಗ್ ಬಾಸ್ ಮನೇಲಿ ಹೆಣ್ಣು ಮಕ್ಕಳಾಗಿ ಸ್ಟ್ರಾಂಗ್ ಆಗಿ ಕೊನೆವರೆಗೂ ಉಳಿಯೋವಂಥದ್ದು ಎಷ್ಟು ಕಷ್ಟ ಆಗಿತ್ತು? ಎಸ್ಪೆಷಲಿ ಈ ಸೀಸನಲ್ಲಿ ಒಬ್ಬೊಬ್ರು ಸ್ಟ್ರಾಂಗ್ ಆಗೇ ಇದ್ರು. ಎಲ್ಲ ಮೇಲ್ ಕಂಟೆಸ್ಟೆಂಟ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಸ್ಟ್ರಾಂಗ್, ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಲ್ಸೋ ದೇ ವರ್ ರಿಯಲಿ ಸ್ಟ್ರಾಂಗ್. ಅವ್ರ ಮುಂದೆ ಅವ್ರ ಎದುರಿಗೆ ನಿಂತು ಆಡೋದಾಗಿರ್ಬೋದು ಯಾವುದೇ ಒಂದು ಗೇಮಲ್ಲಿ, ನಮಗಂತೂ ಅದು ನೆಕ್ಸ್ಟ್ ಲೆವೆಲ್ ಚಾಲೆಂಜ್ ಆಯ್ತಾ. ಇಲ್ಲಿ ಫೀಮೇಲ್ಗೆ ಬೇರೆ ಥರ ಟಾಸ್ಕ್ ಕೊಡ್ತಾ ಇರಲಿಲ್ಲ, ಮೇಲ್ಗೆ ಬೇರೆ ಥರ ಟಾಸ್ಕ್ ಕೊಡ್ತಾ ಇರಲಿಲ್ಲ, ಇಬ್ರಿಗೂ ಸೇರಿ ಒಂದು ಟಾಸ್ಕ್ಗಳನ್ನ ಕೊಡ್ತಾಯಿದ್ರು. ಸೊ ನಾವಲ್ಲಿ ಹುಡುಗರ ವಿರುದ್ಧ ಆಡಿ ಗೆಲ್ಲಬೇಕಾಗಿತ್ತು. ಸೊ ಆ ವಿಷಯದಲ್ಲಿ ನಾವು 3 ಜನ ವಿ ಹ್ಯಾವ್ ಡನ್ ಅವರ್ ಬೆಸ್ಟ್ ಅಂತ ನನಗನ್ಸುತ್ತೆ. ಬೀಟ್ ಸಂಗೀತ ಅಥವಾ ತನಿಷಾ ಇಬ್ಬರು ಕೂಡ ಈಕ್ವಲಿ ಸ್ಟ್ರಾಂಗ್ ಇದ್ದರು. ಸಕ್ಕದಾಗಿ ಪರ್ಫಾರ್ಮ್ ಮಾಡ್ತಾ ಇದ್ವಿ. ನಾವು ಟಾಸ್ಕ್ಗಳನ್ನ ತುಂಬ ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾ ಇದ್ವಿ. ಪ್ರಾಬ್ಲಿ ಇಷ್ಟು ಸೀಸನ್ಸಲ್ಲಿ ಟಾಸ್ಕ್ಗಳನ್ನ ನೆಕ್ಸ್ಟ್ ಲೆವೆಲ್ ಸೀರಿಯಸ್ ಆಗಿ ತೊಗೊಂಡು ಆಡಿರೋದು ಅಂದರೆ ನಮ್ಮ ಏನಂತಾರೆ ನಮ್ಮ ಸೀಸನ್ ಅವರೇ ಅಂತ ಅನಿಸುತ್ತೆ. ಒಳ್ಳೆ ಫೈಟ್ ಇತ್ತು. ಟಾಸ್ಕ್ ವಿಷಯವಾಗಿ ತುಂಬ ಜಗಳಗಳಾಗಿದೆ. ಪರ್ಸ್ನಲಿ ಯಾರಿಗೂ ಏನೂ ಜಗಳಗಳಾಗಿಲ್ಲ. ಟಾಸ್ಕ್ ವಿಷಯದಲ್ಲಿ ತುಂಬ ಮನಸ್ತಾಪಗಳಾಗಿದೆ. ಅದು ಕ್ಯಾರಿ ಆಗ್ತಾ ಆಗ್ತಾ ಮನೇಲಿ ಕೂಡ ಆ ಜಗಳಗಳು ಕ್ಯಾರಿ ಆಯಿತು ಅಷ್ಟೇ. ಒಳ್ಳೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ ನಾವೆಲ್ಲ ಅಂತ ನನಗನ್ಸುತ್ತೆ. ಇವಾಗ ನೋಡಿದ್ರೆ ಆಲ್ ದ ಟಾಪ್ 3 ವುಮೆನ್ ವರ್ ಫಂಟಾಸ್ಟಿಕ್. ಓಕೆ, ಇನ್ನು ಓವರ್ ಆಲ್ ಜರ್ನಿ ನೀವು ನೋಡೋದಾದರೆ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಕಂಟೆಸ್ಟೆಂಟ್ ನೀವೇ, ಮನೆ ಒಳಗೆ ಹೋಗಿದ್ದು, ಹಾಲು ಉಗ್ಸಿದ್ದು ನೀವೇನೆ, ಆ್ಯಂಡ್ ಅಲ್ಲಿಂದ ಕೊನೆವರೆಗೂ ನೋಡೋದಾದರೆ ನಿಮಗೆ ಏನು ಅನಿಸುತ್ತೆ? ನಮ್ರತಾ ಅವರ ಬಿಗ್ ಬಾಸ್ ಜರ್ನಿ ಹೇಗೆ ಅನಿಸುತ್ತೆ? ನಮ್ರತಾಗೆ ಬಿಗ್ ಬಾಸ್ ಬಗ್ಗೆ ನೆಗೆಟಿವ್ ಒಪಿನಿಯನ್ ಇತ್ತು. ನನಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಆ್ಯಂಡ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ಗೂ ಇಂಟ್ರೆಸ್ಟ್ ಇಲ್ಲ. ಬಿಕಾಸ್ ನೀನು ಬಿಗ್ ಬಾಸ್ ಕಂಟೆಸ್ಟೆಂಟೇ ಅಲ್ಲ, ನೀನು ಫಿಟ್ಟನ್ನೇ ಆಗಲ್ಲ. ಬಿಕಾಸ್ ನಿನಗೆ ಜನಗಳಂದರೆ ಹಿಂಜರಿತೀಯ, ಆಮೇಲೆ ಸೋಷಲೈಸ್ ಆಗಲ್ಲ, ನಿನಗೆ ಕಷ್ಟ ಆಗುತ್ತೆ. ಯು ನಾಟ್ ಅ ಸ್ಪೋರ್ಟ್ಸ್ ಪರ್ಸನ್, ಟಾಸ್ಕ್ಗಳೆಲ್ಲ ನೀನು ಮಾಡೋಕ್ಕಾಗಲ್ಲ ಅಂತೆಲ್ಲ ಇತ್ತು. ಆಮೇಲೆ ಕ್ಯಾರೆಕ್ಟರ್ ಅಸ್ಯಾಸಿನೇಷನ್ ಆಗುತ್ತೆ, ಏನೋ ಒಂದು ಆಗುತ್ತೆ ಅಂತ ಇತ್ತು. ಬಟ್ ಆದರೂ ನಾನು ರಿಸ್ಕ್ ತೊಗೊಂಡು ಓಕೆ 3 ತಿಂಗಳಲ್ವಾ, 3 ತಿಂಗಳು ಲೆಟ್ ಮೀ ಟ್ರೈ. ನಾನು ಹೆಂಗೂ ಐ ಆಮ್ ಆನ್ ಅ ಬ್ರೇಕ್, ಇವಾಗ ಯಾವುದು ಬೇರೆ ಪ್ರಾಜೆಕ್ಟ್ಸ್ ಮಾಡ್ತಾ ಇಲ್ಲ, ಲೆಟ್ ಮೀ ಟ್ರೈ ಅಂತ ಹೋಗಿ ಒಪ್ಕೊಂಡಿದ್ದು. ಬಟ್ ಇಟ್ ವಾಸ್ ದ ಬೆಸ್ಟ್ ಡೆಸಿಷನ್ ಅನಿಸುತ್ತೆ. ನನಗೆ ಏನೇ ನೆಗೆಟಿವ್ ಆಗಿರ್ಬೋದು ಆಚೆ, ಐ ಡೋಂಟ್ ಆ್ಯಕ್ಚುಲಿ ಇಟ್ ಡಸಂಟ್ ಮ್ಯಾಟರ್ ನನಗೆ. ಬಿಕಾಸ್ ನಾನು ನನ್ನಲ್ಲಿ ಕಂಡಂಥ ಚೇಂಜಸ್ಸೇ ನೆಕ್ಸ್ಟ್ ಲೆವೆಲ್. ಎಲ್ಲೋ ಒಂದು ಬೌಂಡ್ರಿ ಅಂದರೆ ಒಂದು ಶೆಲ್ಲಲ್ಲಿ ಬದುಕ್ತಾ ಇದ್ದಿದ್ದು ನಮ್ರತಾ ಇವತ್ತು ಡಿಫ್ರೆಂಟ್ ಪರ್ಸನ್ ಆಗಿದ್ದಾಳೆ. ಅಂದರೆ ತುಂಬ ಸ್ಟ್ರಾಂಗ್ ಆಗಿದ್ದಾಳೆ. ಅವಳ ಒಪಿನಿಯನ್ಸ್ನ ಎಲ್ಲೂ ಬೇಡ ಇಲ್ಲ ಅವಶ್ಯಕತೆ ಇಲ್ಲ ಅಂತ ಹಿಂಜರಿತಾ ಇದ್ದವಳು ಎಲ್ಲ ಕಡೆ ಮುನ್ನುಗ್ತಾಳೆ. ಇವಾಗ ಮೈಚಲಿ ಬಿಟ್ಟು ಶಿ ಗೋಸ್ ಅಪ್ ಫ್ರಂಟ್ ಇವಾಗ. ಅಂದರೆ ದೇರ್ ಇಸ್ ನೋ ಒಂದು ಬೌಂಡ್ರಿ ಇಲ್ಲ ಇವಾಗ. ಅವಳೊಂಥರ ಫ್ರೀ ಬರ್ಡ್ ಆಗಿದ್ದಾಳೆ. ಅಂದರೆ ಈ ಸ್ಟ್ರಾಂಗ್ ವರ್ಷನ್ ಆಫ್ ನಮ್ರತಾ ನಾನು ಮುಂಚೆ ನನ್ನ ಕಂಡ್ರೆ ನನಗೆ ಇಷ್ಟ ಇರ್ತಾ ಇರಲಿಲ್ಲ. ಅಂದರೆ ಆ ಕಾನ್ಫಿಡೆನ್ಸ್ ಸ್ವಲ್ಪ ಕ್ಯಾಮ್ರಾ ಮುಂದೆ ಮಾತ್ರ ಕಾನ್ಫಿಡೆನ್ಸ್ ಇರ್ತಾ ಇತ್ತು. ಆ ಸೆಲ್ಫ್ ಕಾನ್ಫಿಡೆನ್ಸ್ ನನಗೆ ಅಷ್ಟು ಇರ್ತಾ ಇರಲಿಲ್ಲ ಆಫ್ ದ ಕ್ಯಾಮ್ರಾ. ಆ್ಯಂಡ್ ಆಲ್ಸೋ ಶಿ ಡಿಡ್ಂಟ್ ಲವ್ ಹರ್ ಸೆಲ್ಫ್ ಎನಫ್ ಅಂತ ಅನಿಸ್ತು. ಈ ಒಂದು ಜರ್ನಿ ನನಗೆ ಯಾಕೆ ಬೇಕಾಗಿತ್ತು ಅಂದರೆ ನಾಟ್ ಟು ವಿನ್, ಆ ಟ್ರೋಫಿ ವಿನ್ ಆಗೋದಕ್ಕೆ ನನಗೆ ಈ ಜರ್ನಿ ಆಗಿರಲಿಲ್ಲ. ನಾನು ಕಂಡುಕೊಳ್ಳೋದಕ್ಕೆ, ನನ್ನನ್ನು ನಾನು ಬದಲಾಯಿಸ್ಕೊಳ್ಳೋದಕ್ಕೆ ಇದೊಂದು ಜರ್ನಿ ಬೇಕಾಗಿತ್ತು ಅಂತ ಅನಿಸುತ್ತೆ. ಹಾಗಾಗಿ ಬಿಗ್ ಬಾಸ್ ವಾಸ್ ದ ಬೆಸ್ಟ್ ಡಿಸಿಷನ್ ನನ್ನ ಲೈಫಲ್ಲಿ.